ಏನಾದ್ರು ಬನ್ನಿ ಆಫ್ ರೋಡ್ಗೆ ತಗೊಂಡೋಗೋಣ. ಸಾಕಾಗಿದೆ ಗುರು, ನೋಡ್ತಾ ಇದ್ರೆ ನಾವು ಯಾವಾಗ ಇಳಿಸೋದು ಅಂತ ಅನ್ನಿಸ್ತಾ ಇದೆ. ನೀಟಾಗಿ ಎಲ್ಲ ಫುಲ್ ಪಾಲಿಶ್ ಎಲ್ಲ ಮಾಡಿಸಿ ಉಜ್ಜಿ 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 ತಂದಿರೋ ತರ ಇದೆ. ದಿಸ್ ಈಸ್ ದ ಬ್ಯೂಟಿ ಗುರು. ಏನ್ ಸಕ್ಕದಾಗಿ ಮಾಡಿದ್ದಾರೆ ಕನಕಪುರ ರೋಡಿಲಿ. ಹುಷಾರಾಗಿ ಹೋಗ್ರೋ, KSRTC ಬಸ್ಸಿಂದ ಎಲ್ಲ ಹೋಗ್ಬೇಡ್ರಿ. ಅಲ್ಲ ಎಲ್ಲ ಓಕೆ, ನೀವು ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಅಂತ ಕೊಡಕ್ಕೆ ಹೋದೆ. ಲೆಫ್ಟ್ ಸೈಡಲ್ಲಿ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ಒಂದು ರೈಡ್ಗೆ ಹೊಟ್ಟಿದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಆನ್ ದ ವೇ ಹೋಗ್ತೀನಿ. ಸೊ ಫಸ್ಟ್ ಇಲ್ಲಿಂದ ಹೊರಡೋಣ. ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ, ಲೆಟ್ಸ್ ಗೋ. ಆ್ಯಕ್ಚುಲಿ ವೆದರು ಸಕ್ಕತ್ತಾಗಿದೆ. ಸೊ ಸದ್ಯಕ್ಕೆ ಗ್ಲೌಸ್ ಹಾಕಿಲ್ಲ, ಕ್ಯಾರಿ ಮಾಡ್ತಾಯಿದ್ದೀನಿ. ಅದು ಮುಂದೆ ಒಂದು ಸ್ವಲ್ಪ ಟೀಗಿ ಎಲ್ಲ ಆದಮೇಲೆ ಹೈವೇ ಹೋಗ್ತೀವಲ್ಲ, ಟಚ್ ಆಗ್ತೀವಲ್ಲ, ಆವಾಗ ಗ್ಲೌಸ್ ಹಾಕ್ಕೊಳ್ತೀನಿ. ಸೊ ಇವಾಗ ಮನೆಯಿಂದ ಓಡಬೇಕಾದ್ರೆ DB ಕಿಲ್ಲರ್ ಎತ್ತದೆ. ಸೊ DB ಕಿಲ್ಲರ್ ಎತ್ತಿದ್ದೀನಿ ಅಂತಂದರೆ ಬಾಯ್ಸು ಗೊತ್ತಿರುತ್ತೆ ಇವತ್ತು ಒಂದು ಆಫ್ ರೋಡಿಂಗ್ ಪ್ಲೇಸ್ ಹೋಗ್ತಾಯಿದ್ದೀವಿ ಅಂತಂದ್ಬಿಟ್ಟು. ಸೊ ಇವತ್ತೇನಪ್ಪ ವಿಷಯ ಅಂತಂದರೆ, ಆ್ಯಕ್ಚುಲಿ 2 ರೈಡ್ ಪ್ಲ್ಯಾನ್ ಆಗಿತ್ತು. ಒಂದು ಕನಕಪುರ ರೋಡ್ ಸೈಡು ಆಫ್ ರೋಡಿಂಗ್ ಎಲ್ಲರೂ ಹೋಗೋಣ ಅಂತಂದ್ಬಿಟ್ಟು ನಮ್ಮ ಹರ್ಷ, XP ಗರ್ಲ್, ರಾಹುಲ್, ಕೀರ್ತಿ ನಾವೆಲ್ಲರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇನ್ನೊಂದು ನಿಶಾಲ್ ಬ್ರೋ ಜೊತೆನೂ ಪ್ಲ್ಯಾನ್ ಆಗ್ತಿತ್ತು. ನಿಶಾಲ್ ಬ್ರೋ ಇವತ್ತು ನೆಲಮಂಗಲ ಸೈಡ್ ಎಲ್ಲರೂ ಹೋಗೋಣ ಅಂತಂದರು. ನಿಶಾಲ್ ಬ್ರೋ ಮತ್ತು ಬಾನ್ 40, ಧೀರಜು, ಅದಾದಮೇಲೆ ಇನ್ನೊಂದು ಫ್ರೆಂಡ್ದು 10R ಬೇರೆ ಇತ್ತು. ಸಂಡೇ ಆಯಿತು ಅಂತಂದರೆ ಯಾವ ಕಡೆ ಹೋಗೋದು ಅನ್ನೋದೇ ಒಂಥರ ಕನ್ಫ್ಯೂಷನ್ ಗುರು. ಒಂದು ಕಡೆ ಆಫ್ ರೋಡು, ಇನ್ನು ಕಡೆ ಹೈವೇ ಹೋಗೋದಾ, ಆಫ್ ರೋಡ್ ಹೋಗೋದಾ, ಎಲ್ಲಿ ಹೋಗೋದು ಹೇಳಿ. ಸೊ ಎನಿವೇ ಅಷ್ಟವರೆಲ್ಲ ಪ್ಲ್ಯಾನ್ ಮಾಡಿದ್ರಲ್ಲ, ತುಂಬ ದಿನ ಆಗಿತ್ತು ನಮ್ಮ ಈ ಗ್ಯಾಂಗ್ ಜೊತೆ ರೈಡ್ ಮಾಡಿ. ಸೊ ಅದಕ್ಕೆ ಇವತ್ತು ಇಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಹೋಗ್ಬೇಕಾದ್ರೆ ನಿಶಾಲ್ ಬ್ರೋನು ಸಿಗ್ತಾರೆ. ಇಲ್ಲೇ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ದೀನಿ, ಬನ್ನಿ ಬ್ರೋ ಅಂತ ಅಂದರು. ಸೊ ನಿಶಾಲ್ ಬ್ರೋನ ಮೀಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ನೆಕ್ಸ್ಟು ನೈಸ್ ರೋಡ್ ಎಕ್ಸಿಟ್, ಕನಕಪುರ ನೈಸ್ ರೋಡ್ ಇದೆಯಲ್ಲ, ಅಲ್ಲಿ ಎಕ್ಸಿಟಲ್ಲಿ ನಮ್ಮ ಹರ್ಷ ಇವರೆಲ್ಲ ಬರ್ತಾರೆ. ಆ್ಯಕ್ಚುಲಿ ನಿಶಾಲ್ ಬ್ರೋ ಇವರೆಲ್ಲ ಬರ್ಬೋದು. ಇವರು RC 380 ಆಫ್ ರೋಡ್ ಎಲ್ಲ ಮಾಡ್ತಾರೆ. ಚೆನ್ನಾಗಿದೆ. ನಾವು ಹೋಗ್ತಿರೋ ಪ್ಲೇಸಲ್ಲಿ ಅಷ್ಟೊಂದು ಎಕ್ಸ್ಟ್ರೀಮ್ ಆಫ್ ರೋಡ್ ಅಂತ ಏನಿಲ್ಲ. ಬಟ್ ನಿಶಾಲ್ ಬ್ರೋ ಜೊತೆ ಒಂದು 10R ಕೂಡ ಇದೆ. ಸೊ 10Rಲ್ಲೆಲ್ಲ ಆಫ್ ರೋಡ್ ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಪಾಪ ಸುಸ್ತಾಗ್ಬಿಡ್ತಾರೆ. ಸುಸ್ತಾಗ್ತಾರೆ ಇನ್ ದ ಸೆನ್ಸ್, ಆ ಗಾಡಿನಲ್ಲಿ ಆಗಲ್ಲ ಗುರು ಆಫ್ ರೋಡ್ ಎಲ್ಲನೂ. ಸುಮ್ಮನೆ ರಿಸ್ಕು ಆ ಗಾಡಿ ತೊಗೊಂಡೋಗೋದು. ನೀವು 1000cc ಲೀಟರ್ ಕ್ಲಾಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆಫ್ ರೋಡ್ ಇಳಿಸ್ತೀನಿ ಅಂತಂದರೆ ಅದೆಲ್ಲ ಆಗದೆ ಇರೋ ಕೆಲಸ. ಸೊ ಅದಕ್ಕೆ ಇವಾಗ ನಿಶಾಲ್ ಬ್ರೋ ಅವರು ನೈಸ್ ರೋಡಿಂದ ಈ ಕಡೆ ಹೋಗ್ತಾರೆ, ನೆಲಮಂಗಲ ಕಡೆ ಹೋಗ್ತಾರೆ. ನಾವು ಸ್ಟ್ರೈಟು ಕನಕಪುರ ರೋಡ್ ಹೋಗ್ತೀವಿ. ಸದ್ಯಕ್ಕೆ ಇವತ್ತಿನ ಪ್ಲ್ಯಾನು ಇದು. ಸೊ ನೋಡ್ತಾ ಇರಿ ಹಂಗೆ ಏನೇನು ಮಾಡ್ತೀವಿ ಅದೆಲ್ಲ ತೋರಿಸ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಲೋ, ಇಲ್ಲೇ ಇದ್ದಾರೆ ನಮ್ಮ ನಿಶಾಲ್ ಬ್ರೋ ಮತ್ತು 10R. ಗುಡ್ ಮಾರ್ನಿಂಗ್ ಬ್ರೋ. ಆರಾಮ? ಹಾಯ್ ಮೋಹನ್. ಇವಾಗ ಇಲ್ಲೇ ನೈಸ್ ರೋಡ್ ಹತ್ರ ಜಾಯ್ನ್ ಆಗ್ತಾರೆ ಹುಡುಗರು. ಬಂದಿ ಗೊತ್ತಲ್ಲ ನಮ್ಮ ಬಾಯ್ಸ್ ಎಲ್ಲ. ನಾನು ನಿಮ್ಮನ್ನು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನಾನು ಆ್ಯಕ್ಚುಲಿ ಯೂಶಲಿ ಲೇಟೆ. ನನಗೆ ಎಲ್ಲಿ ಇಲ್ಲಿಂದ 2 ನಿಮಿಷ ಅಲ್ಲ. ತುಂಬ ಜನ ಕ್ಯಾನ್ಸಲ್ ಆದರು. ಹಾಂ, ಬರ್ತೀವಿ. ಅವರು ಇನ್ನೂ ಲೇಟ್ ಅವರು, ಅದಕ್ಕೆ ವೆಯ್ಟ್ ಮಾಡಿ ಕಾಫಿ ಕುಟ್ಕೊಳ್ಳೋಣ ಅಂತ ಬಂದ್ವಿ. ಇನ್ನೂ ಓಪನ್ ಆಗಿಲ್ಲ? ಓಪನ್ ಮಾಡ್ತಾರೆ. ಓಕೆ, ಏನಾದ್ರು ಬನ್ನಿ ಆಫ್ ರೋಡ್ಗೆ ತಗೊಂಡು ಹೋಗೋಣ. ಇದನ್ನೇನಾದ್ರು ಕನಕಪುರ ರೋಡು ಒಂಥರ ಹಿಂಸೆ ಅದು ರೆಡಿ ಆಗೋವರೆಗೂ. ಎಲ್ಲ ಫುಲ್ ಆಲ್ಮೋಸ್ಟ್ ಆಫ್ ರೋಡಿಂಗ್ ಮಾಡಿದ್ವಿ ಮೊನ್ನೆ. ಹಾಂ, ಸುಮ್ಮನೆ ಗಾಡಿ ಎಲ್ಲ ಹೋಗ್ಬಿಡ್ತದೆ ಗಾಡಿಗಳು. ಅದನ್ನ ಕ್ಲೀನ್ ಮಾಡೋದು, ಆ ಧೂಳಲ್ಲೆಲ್ಲ. ಹಾಂ ಹೌದು, ನಮ್ಮ ಗಾಡಿಗಳು ಪರವಾಗಿಲ್ಲ. ನಿಮ್ಮ ಗಾಡಿನೂ ಒಂದು ರೇಂಜ್ ಹೊಡಿತೀರಾ ನೀವು, ಆಫ್ ರೋಡ್ ಮಾಡ್ತೀರಾ. ಬಟ್ ಲೀಟರ್ ಕ್ಲಾಸೆಲ್ಲ ಎತ್ಕೊಂಡು ಹೋಗೋದು ಅದೆಲ್ಲ ತಮಾಷೆ ಮಾತೇ ಇಲ್ಲ. ಅದೆಲ್ಲ KR ಎಡಿಷನ್ ಅಲ್ಲ ಇದು. ಹೇಗಿದೆ ಬ್ರೋ ಹೆಲ್ಮೆಟ್ ಇದು? ಚೆನ್ನಾಗಿದೆಯಾ? ಕರ್ನಾಟಕಗೆ ಫಸ್ಟ್ ಪೀಸು. ಓ ಕ್ರೇಜಿ, ಸಕಲಾಗಿ. ನಾನು ಅವಾಗ ನೋಡ್ತಾ ಇದ್ದೆ, ಎಷ್ಟು 45 ಸಮಥಿಂಗ್ ಏನೋ ಇರಬೇಕಲ್ಲ. 42 ಇದೆ ನೋಡಿ. ಇದು 10R ಸಾಕಾಗಿದೆ ಗುರು. ನೋಡ್ತಾ ಇದ್ದೆ ನಾವು ಯಾವಾಗ ಇಳಿಸೋದು ಅಂತ ಅನ್ನಿಸ್ತಾ ಇದೆ. ಬ್ರೋ ಯಾವ ಮಾಡಲ್ ಇದು? 22. ಓ ಲೇಟೆಸ್ಟ್ ಮಾಡಲ್. 23 ಮಾಡಲ್ಲ, ಲಾಸ್ಟ್ ಇಯರ್ದು. ಹೊಸ ತೊಗೊಂಡಿದ್ದ? ಕ್ರೇಜಿ. ಡಿಕೆಟ್ ಮಾಡಿದ್ದೀರಾ? ಮತ್ತೆ ನಾವೇ ಕಸ್ಟಮ್ ಟೆಲ್ಟೆಡಿ ಕಾರ್ಬನ್ ಫೈಬರ್ ನಂಬರ್ ಪ್ಲೇಟು. ಓಕೆ, ಇದು ಸ್ಟೇನ್ಲೆಸ್ ಸ್ಟೀಲು ಮತ್ತೆ ಅಲ್ಯೂಮಿನಿಯಂ ಟೆಲ್ಟೆಡಿ. ಸಖತ್ತಾಗಿದೆ ಬ್ರೋ ಇದು. ಅದು ಸ್ಟಾಕ್ ಇಂಡಿಕೇಟರ್, ಅದಕ್ಕೇನೆ ಇಂಡಿಕೇಟ್ ಮಾಡಿರೋದು. ಹಾಂ, ಅದು ಇದರಲ್ಲಿ ಹೆವಿ ಕಷ್ಟ ಮಾಡೋದು ಗಾಡಿ. ಓಕೆ, ಕ್ರೇಜಿ. ಆನ್ ಮಾಡಿ.
ಇದು ಸ್ಟಾಕ್ ತಾನೆ, ಜಸ್ಟ್ ಇದು ಮಾತ್ರ ಡಿಕೇಟ್ ಮಾತ್ರ ಮಾಡಿರೋದಷ್ಟೇ. ಹಾಂ, ಯಾರೋ ತರಿಸಿದ್ದೀರಾ? ಬೇಸು ಸಕ್ಕತ್ತಾಗಿದೆ ಸ್ಟಾಕ್ಗಿಂತ. ಕ್ರೇಜಿ ಸಾಕದಾಗಿದೆ. ಆಫ್ ಮಾಡಿಬಿಡಿ. ಸೂಪರ್ ಬೈಕ್ ನೋಡಿದಷ್ಟು ಟೆಂಪ್ಟಿಂಗ್ ಅದು. ನಿಮ್ಗೆ ಎಷ್ಟು ಬಿತ್ತು ಬ್ರೋ ಇದು ಆನ್ ರೋಡ್? 21. ಹಾಂ, ಓಕೆ. ಸೊ ಇಲ್ಲೇ ಒಂದು ಶಾರ್ಟ್ ಟೀ ಬ್ರೇಕ್ ನಿಲ್ಲಿಸಿದ್ವಿ, ಟೀ ಕುಡ್ಕೊಂಡು ಇವಾಗ ಬಾಯ್ಸು ನೋಡ್ತಾರೆ. ಸರಿ ಬ್ರೋ, ಹಂಗಾದ್ರೆ ಸಿಗೋಣ, ಕಾಲ್ ಮಾಡ್ತೀನಿ. ಎಸ್, ಬೈ, ನೈಸ್ ಮೀಟಿಂಗ್ ಯು. ಸಿಗೋಣ. ಓಕೆ, ನಮ್ಮ ಎಕ್ಸ್ಪಿಗಲ್ಲೂ ಕೂಡ ಕಾಲ್ ಮಾಡಿದ್ರು, ಪಾಪ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾಳೆ. ಎವ್ರಿ ಟೈಮ್ ಎಕ್ಸ್ಪಿಗಲ್ಲೇ ಫಸ್ಟ್ ಬರೋದು. ಇಲ್ಲೇ 2 ಕಿಲೋಮೀಟ್ರ್ ಅಷ್ಟೇ, ಹೊರಟ್ಬಿಡೋಣ. ಓಕೆ, ಸೊ ಬಾಯ್ಸ್ ಎಲ್ಲ ಆಲ್ರೆಡಿ ಬಂದಿದ್ದಾರೆ. ಬಾಯ್ ಬ್ರೋ, ಬಾಯ್. ಇಲ್ಲಿ ನಮ್ಮ ಎಕ್ಸ್ಪಿಗಲ್ ಆಲ್ರೆಡಿ ಹರ್ಷನು ಬಂದಿದ್ದಾನೆ, ಪರವಾಗಿಲ್ಲ. ಹಲೋ ಹಲೋ, ಎಲ್ ಫೈಟು ಅವತ್ತೇ ಅಲ್ವಾ ನಾವೆಲ್ಲ ಲಾಸ್ಟ್ ಹೋಗಿದ್ದು ರೈಡ್ಗೆ? ಗುಡ್ ಮಾರ್ನಿಂಗ್. ಎಷ್ಟೊತ್ತಾಯ್ತು ಬಂದೆ? ಓಕೆ, ಗುಡ್ ಮಾರ್ನಿಂಗ್. ನಾನು ಇವಾಗ ಜಸ್ಟ್ ಕುಡ್ದೆ ಟೀ. ಏಯ್, ಗುಡ್ ಮಾರ್ನಿಂಗ್. ನೋಡೋಣ. ಓಕೆ, ಸೊ ಬಾಯ್ಸ್ ಎಲ್ಲ ಹೊರಟ್ವಿ. ಸೊ ಸದ್ಯಕ್ಕೆ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಬೆಟ್ಟದ ನೆತ್ತಿ ಸಿದ್ದೇಶ್ವರ ಬೆಟ್ಟ ಅಂತ ಅಂದ್ಬಿಟ್ಟು. ಸೊ ಅದು ಆಲ್ಮೋಸ್ಟ್ ಕನಕಪುರ ಹತ್ರ ಇರೋದು. ಅಲ್ಲಿ ಒಂದು ಒಳ್ಳೆ ಡೀಸೆಂಟ್ ಆಗಿದೆ ಆಫ್ ರೋಡು. ಲಾಸ್ಟ್ ಟೈಮ್ ಅಚ್ಚಲ ಬೆಟ್ಟ ಮತ್ತು ಗಂಗಾಧರೇಶ್ವರ ಬೆಟ್ಟ ಎಲ್ಲ ಹೋಗಿದ್ವಲ್ಲ, ಅಷ್ಟೊಂದು ಎಕ್ಸ್ಟ್ರೀಮ್ ಇಲ್ಲ, ಬಟ್ ಒಂದು ರೇಂಜಿಗಿದೆ. ಅದಕ್ಕಿಂತ ಚೆನ್ನಾಗಿರೋದು ಅಂತಂದರೆ ವ್ಯೂ ಪಾಯಿಂಟ್ ಇದೆ ಅಲ್ಲಿ, ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟು. ಮೇಲಿಂದ ಕನಕಪುರ, ಎಂಟೈರ್ ಕನಕಪುರ ಕಾಣಿಸುತ್ತೆ. ಸೊ ಬನ್ನಿ, ಅಲ್ಲೋದ್ಮೇಲೆ ತೋರಿಸ್ತೀನಿ ವ್ಯೂ ಪಾಯಿಂಟ್ ಎಲ್ಲ ಯಾವ ಥರ ಇರುತ್ತೆ ಅಂತ. ಸೊ ಮೇಲೆ ಇವಾಗ ನಮ್ಮ ಬಾಯ್ ಜೊತೆ ಒಂದು ಒಳ್ಳೆ ಮಜಾ ಮಾಡಿಕೊಂಡು ರೈಡ್ ಮಾಡೋಣ. ಬಟ್ ಏನಂದರೆ ಕನಕಪುರ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಗುರು, ಅದೊಂದೇ ಹಿಂಸೆ. ಆರ್ಟ್ ಆಫ್ ಲಿವಿಂಗ್. ಆ್ಯಕ್ಚುಲಿ ಹಿಂದ್ಗಡೆ ಒಂದು ಹೋಟೆಲ್ ಇದೆ, ವೆಜ್ ಗೇಟ್ ಅಂತ. ಯೂಶ್ವಲಿ ಬ್ರೇಕ್ಫಾಸ್ಟ್ ಅಲ್ಲೇ ನಿಲ್ಸೋದು, ಬಟ್ ಇವಾಗ ರೈಡ್ ಸ್ಟಾರ್ಟ್ ಮಾಡಿದ್ದೀವಲ್ಲ, ಸೊ ಬಾಯ್ಸ್ ಎಲ್ಲ ಒಂದಷ್ಟು ದೂರ ಹೋಗ್ಬಿಡೋಣ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತಂದರು. ಸೊ ಮುಂದೆ ಎಲ್ಲರೂ ಹಾಕ್ತೀವಿ. ಹರ್ಷ GSX ತಂದಿಲ್ಲ, 750 ತಂದಿಲ್ಲ, R15 ಎತ್ಕೊಂಡ್ಬಂದಿದ್ದಾನೆ ಹುಡುಗ. ಫುಲ್ಲು ಝೂಮ್ R15ಅಲ್ಲಿ. ಅದು ಇನ್ಶೂರೆನ್ಸ್ ಏನೋ ರಿನ್ಯೂವಲ್ ಮಾಡಿಸಿಲ್ಲ ಇನ್ನೂ, ಅದು ಈ ವೀಕಲ್ಲಿ ಮಾಡಿಸ್ತೀನಿ ಅಂತಂದ. ಅದಕ್ಕೆ ಆ ಗಾಡಿ ಎತ್ತುತ್ತಾ ಇಲ್ಲ. ಆ ಗಾಡಿ ಎತ್ತಿದ್ದಿದ್ರೆ ಆ್ಯಕ್ಚುಲಿ ಇವತ್ತು ಹೈವೇಗೇ ಹೊಡಿಬೋದಾಗಿತ್ತು. ಆಲ್ಮೋಸ್ಟ್ ನಾವು, ನನಗೆ ಗೊತ್ತಿರೋಂಗೆ ಲಾಸ್ಟ್ ಒಂದು 4-5 ರೈಡೆಲ್ಲೂ ಹೈವೇನಲ್ಲೇ ಹೊಡೆದಿರೋದು. ಆಫ್ ರೋಡ್ ಯಾವುದು ಹೋಗಿಲ್ಲ ನಾವು. ನಾನು ರೈಸ್ ಮೋಟೋ ಹಾಕ್ಸಾದ್ಮೇಲೆ ಇದೇ ಫಸ್ಟ್ ಆಫ್ ರೋಡಿಂಗ್ ಹೋಗ್ತಾ ಇರೋದು. ಸೊ ಆಫ್ ರೋಡ್ ಟೆಸ್ಟ್ ಮಾಡೋಣ. ನಾನು ಆ್ಯಕ್ಚುಲಿ ರೈಸ್ ಟೈರ್ ಹಾಕ್ಸಿದ್ದೇನೆ ಆಫ್ ರೋಡಿಂಗೋಸ್ಕರ. ಓಕೆ, ಸೊ ಇಲ್ಲೇ ಒಂದು ಸ್ಟೋರಿ ಹಾಕೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ವಿ. ಸೊ ನಮ್ಮ ಬಾಯ್ಸು ಲೈನಪ್ ಎಲ್ಲ ತೋರಿಸ್ತೀವಿ ನೋಡಿ. ನಮ್ಮ ಜಟಾಯು 200 NS, ಸ್ಕ್ರ್ಯಾಂಬ್ಲರ್ 400X, ಅದಾದಮೇಲೆ ನಮ್ಮ ಹರ್ಷದು R15, ಆಮೇಲೆ ಅಭಿದು ಡ್ಯೂಕ್ 390 ಆ್ಯಂಡ್ ಎಕ್ಸ್ಪಲ್ಸ್ XP-ಗಳ್ದು. 200 390 ಇದು ನೀಟಾಗಿ ಎಲ್ಲ ಫುಲ್ಲು ಪಾಲಿಶ್ ಎಲ್ಲ ಮಾಡಿಸಿ ಉಜ್ಜಿ 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 ತಂದಿರೋ ಥರ ಇದೆ. 200 ತಾನೇ ಇದು? ಅಭಿ ಇವತ್ತು ಮನೆಗೆ ವರ್ಷ ಸುಸ್ತಾಗ್ಬಿಡ್ತಾರೆ ನಮ್ಮ ಆಟಗಳೆಲ್ಲ ನೋಡ್ಕೊಂಡು. ಸಾಕ್ಷಿ ಆಗ್ತಾರೆ.
ಓಕೆ ಲೆಟ್ಸ್ ಗೋ. ಓಕೆ ಸೊ ಮ್ಯಾಪ್ ನೋಡ್ಕೊಂಬಿಡೋಣ ಹಂಗೆ. ಓಕೆ ಕನಕಪುರ ದಾಟಬೇಕು. ಸೊ ಕನಕಪುರದವರೆಗೂ ಮ್ಯಾಪ್ ಬೇಡ. ಸೊ ಆಲ್ಮೋಸ್ಟ್ ಇವಾಗ ಬಿಸಿಲು ಬರ್ತಾ ಇದೆ. ಸೊ ಇಲ್ಲಿಂದ ಇನ್ನೊಂದು 45 ಕಿಲೋಮೀಟರ್ಸ್ ಇದೆ. ಕನಕಪುರ ಕ್ರಾಸ್ ಮಾಡಿ ಹೋಗ್ಬೇಕು. ನನಗೂ ಗೊತ್ತಿಲ್ಲ, ವರ್ಷ ಒಬ್ಬನೇ ಹೋಗಿರೋದು, ಅದು ಸುಮಾರು ವರ್ಷದಿಂದ ಹೋಗಿದ್ದೆ ಅಂತಂದ. ಪರವಾಗಿಲ್ಲ ಗುರು, ಈ ಥರ ಟ್ರಾಫಿಕ್ ಇದ್ದರೆ ಹೋಗ್ಬೋದು. ಕನಕಪುರದಲ್ಲಿ ಸ್ವಲ್ಪ ಕಮ್ಮಿ ಇದೆ ಇವತ್ತು. ಬಟ್ ಅಂದರೆ ಏನಂದರೆ ಇದೆಲ್ಲ ರೋಡ್ಗಳೆಲ್ಲ ರೆಡಿ ಮಾಡಬೇಕು. ನೋಡಿ ಇದೆಲ್ಲ ಫುಲ್ಲು ಕಂಪ್ಲೀಟ್ಲಿ ಆಫ್ ರೋಡು. ಐ ಗೆಸ್ ಹಾರವಳ್ಳಿ ಹತ್ರ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ಅದು ಬೈಪಾಸ್ ರೋಡ್ ಎಲ್ಲ ಮಾಡಿದ್ದಾರೆ. ಅದೊಂದು ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಕನಕಪುರ ರೋಡಲ್ಲಿ ವೆಹಿಕಲ್ಸ್ಗಳೆಲ್ಲ ಏನಕ್ಕೆ ಜಾಸ್ತಿ ಅಂತ ಅಂದರೆ, ಫಸ್ಟೆಲ್ಲ ತುಂಬ ಜನ ಮೈಸೂರು ರೋಡಲ್ಲಿ ಹೋಗ್ತಾಯಿದ್ರು. ಇವಾಗ ಮೈಸೂರು ರೋಡಲ್ಲಿ ಒಂದು ಟಾಲ್ ಕಟ್ಟಬೇಕು. ನೀವು ಟಾಲ್ ಕಟ್ಟಿಲ್ಲ ಅಂತಂದರೆ ಇನ್ನೊಂದು ಸರ್ವಿಸ್ ರೋಡಲ್ಲೇ ಹೋಗಬೇಕು. ಸರ್ವಿಸ್ ರೋಡಲ್ಲಂತೂ ಹೆವಿ ಹಂಸ್ಗಳ್ಗುರು, ಒಂಥರ ಹಿಂಸೆ ಅದು ಸರ್ವಿಸ್ ರೋಡಲ್ಲಿ ಹೋಗೋದಕ್ಕೂ. ಅದಕ್ಕೆ ಏನು ಮಾಡ್ತಾರೆ, ನಮ್ಮ ಸೌತ್ ಬ್ಯಾಂಗ್ಳೂರು ಲೈಕ್ ಈ ಕಡೆ ಕನಕಪುರ ರೋಡಲ್ಲಿ ಇರೋರೆಲ್ಲರೂ ಕನಕಪುರ ರೋಡೇ ತೊಗೊಂಡ್ಬಿಡ್ತಾರೆ ಮೈಸೂರಿಗೆ. ಸೊ ಅದರಿಂದ ಇಲ್ಲೊಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ಅಯ್ಯೋ ಏನು ಗುರು ಇದು ಭಯಾನಕ ವ್ಯೂ. ಎಷ್ಟು ಸಕ್ಕತ್ತಾಗಿದೆ ರೋಡು. ಈ ಕಡೆ ವ್ಯೂ ಸೂಪರ್ ಆಗಿದೆ, ಒಳ್ಳೆ ಸನ್ರೈಸ್ ಇದೆ. ಅದ್ರ ಮಧ್ಯದಲ್ಲಿ ಈ ಥರ ಹೋಗೆ ಬ್ಲ್ಯಾಕ್ ಮಾರ್ಕು. ಇದೊಂಥರ ಒಳ್ಳೆ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ ಥರ ಇತ್ತು. ಇದೆಲ್ಲ ಗೋಪುರದಲ್ಲೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಇದೆಲ್ಲ ಎದುರುಗಡೆನೇ ನೋಡಬೇಕು, ಆವಾಗಲೇ ಇದ್ರ ಮಜಾ. ಸೊ ಇದು ಕನಕಪುರ ರೋಡ್ ಮಾಡಿರೋ ಹೊಸ ರೋಡು. ಈ ಕಡೆ ಹಳೆ ರೋಡ್ ಇತ್ತು, ಈ ಕಡೆ ಬೈಪಾಸು. ಸೊ ನಾವು ಹಾರವಳ್ಳಿನ ಕ್ರಾಸ್ ಮಾಡಿಬಿಡ್ತೀವಿ ಈ ಕಡೆ. ಸೊ ಹಾರವಳ್ಳಿ ಒಳಗಡೆ ಹೋಗ್ಬೇಕು ಅಂತಂದರೆ ಈ ಕಡೆ ಹೋಗಬೇಕು. ಸೊ ಈ ರೋಡ್ ಮಾಡಿರೋದ್ರಿಂದ ನಾವು ಅಲ್ಲಿ ಸುತ್ತಾಕೊಂಡು ಹೋಗೋದೆಲ್ಲನೂ ಇಲ್ಲ. ಸೊ ನಿಮಗೆ ಗೊತ್ತಿರುತ್ತೆ ಈ ಕಡೆ ಇರೋರಿಗೆ, ಆ ಕೆರೆ ಮೇಲೆಲ್ಲನೂ ಹೋಗ್ತೀವಿ. ಸೊ ಅದೆಲ್ಲ ಸ್ಕಿಪ್ ಆಗಿ ಡೈರೆಕ್ಟ್ ಕ್ರಾಸ್ ಆಗಿಬಿಡ್ತೀವಿ. ವಾವ್, ದಿಸ್ ಈಸ್ ದ ಬ್ಯೂಟಿ ಗುರು. ಏನು ಸಕ್ಕದಾಗಿ ಮಾಡಿದ್ದಾರೆ ಕನಕಪುರ ರೋಡಿಲಿ. ಸೀರಿಯಸ್ಲಿ ಈ ಸ್ಟೇಜ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಅಲ್ಲಿ ನೋಡಿ ಹೆಂಗೆ ಕಾಣಿಸುತ್ತೆ, ಡೌನು ಅಪ್ಪು ಮತ್ತೆ ಡೌನು ಅಲ್ಟಿ. ಬನ್ನಿ ಸ್ಟ್ರೆಚ್ ಹೊಡೆಯೋಣ ಇಲ್ಲಿ. ಈ ರೋಡ್ ಸಕ್ಕದಾಗಿದೆ ಅಲ್ಲ. ಈ KSRTC ಬಸ್ಸಲ್ಲಿ ಎಷ್ಟು ಕ್ರೌಡ್ ಇದೆ ಅಂತಂದರೆ ಬಸ್ಸೇ ಒಂದು ಕಡೆ ವಾಲ್ಕೊಂಡ್ಬಿಟ್ಟೈತೆ. ಹುಷಾರಾಗಿ ಹೋಗ್ರ, KSRTC ಬಸ್ಸಿಂದ ಎಲ್ಲ ಹೋಗ್ಬೇಡ್ರಿ. ಏ ಯಾಕೆ ಲೆಫ್ಟ್ ಸೈಡು ಹುಷಾರು. ಹೆಂಗೆ ಬ್ರೇಕ್ಫಾಸ್ಟ್ ಇಲ್ಲೇ ಎಲ್ಲ ಮಾಡ್ಕೊಳ್ಳೋದಾ? ಮುಂದೆ ಹಾಕೋಣ ಬಾ. ಓಕೆ, ಸೊ ಇಲ್ಲೇ ಕನಕಪುರ ರೀಚ್ ಆದ್ವಿ. ಇಲ್ಲೇ ಶ್ರೀ ಕೃಷ್ಣ ಸಾಗರ್ ಅಂತ ಹೋಟೆಲ್ ಇದೆ. ಸೊ ಇಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ ಏನಾದರೂ ಪಾರ್ಸಲ್ ಮಾಡಿಸ್ಕೊಂಡ್ಬಿಡ್ತೀವಿ. ಯಾವುದಾದ್ರು ಗುರು ಕಲ್ಲು ಇಲ್ಲೇ ತಿಂತೀಯಾ? ಪಾರ್ಸಲ್ ಮಾಡಿಸ್ಕೊಳ್ಳೋದಾ? ಪಾರ್ಸಲೇ ಅಲ್ಲೇ ಹೋಗ್ತೀನಣ್ಣ, ಚೆನ್ನಾಗಿರುತ್ತೆ. ಏನಾಯ್ತು? ಎಲ್ಲಿ? ಲೆಫ್ಟ್ ಅಲ್ಲ, ಅಲ್ಲಿ ಇಲ್ಲ. ಹೌದಾ? ಅಲ್ಲ ಎಲ್ಲ ಓಕೆ, ನೀನು ಲೆಫ್ಟ್ ಸೈಡಲ್ಲಿ ಓವರ್ಟೇಕ್ ಅಂತ ಕೊಡಕ್ಕೆ ಹೋದೆ. ಲೆಫ್ಟ್ ಸೈಡಲ್ಲಿ ನೀನು ಎಲ್ಲಿ ಹುಷಾರಾಗಿಲ್ದೇ ಪರವಾಗಿಲ್ಲ, ಕನಕಪುರ ರೋಡಲ್ಲಿ ತುಂಬ ಹುಷಾರಾಗಿರು. ಓಕೆ, ಎಸ್. ನಾನು ಅದೆಲ್ಲ ಒಂದ್ ಕಡೆ ಒನ್ ವೇ ಅನ್ಕೊಂಡು ಹೊಡಿತಾ ಇದ್ದೀನಿ, ಆ ಕಡೆ ಆಪೋಸಿಟ್ ಅಲ್ಲಿ ಅಲ್ಲಿ ನೋಡ್ದೆ ನೋಡ್ದೆ ಫ್ಲಾಶ್ ಆಗಿಲ್ಲ ನಂಗೆ ಅದು ಟೂ ವೇ. ಬಟ್ ಚೆನ್ನಾಗಿ ಮಾಡಿದ್ದಾರೆ ರೋಡು, ಫುಲ್ ಡ್ರಿಫ್ಟು. ಹೌದಾ?
ಓ ಮೈ ಗಾಡ್. ಏನು ಟಚ್ ಮಾಡಿಲ್ಲ, ಹಿಂದೆ ಇದು ಟಾಟಾ ಫುಲ್ಗ We'll be right back.